ಸರ್ ಒಂದು ಮರಿ 35 kg ಇದೆ ಅಂದರೆ 11ರಿಂದ 12 kg ವೇಸ್ಟ್ ಇರುತ್ತೆ ಸರ್. ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಮಟನ್ ಸಿಗುತ್ತೆ. ಲೈವ್ ವೆಯ್ಟ್ ತೊಗೊಂಡ್ರೆ ತುಂಬ ಒಳ್ಳೆಯದು ಸರ್. ಜೆನ್ಯೂನ್ ತೂಕ ಇರುತ್ತೆ. ಮಿಡಲ್ ಕ್ಲಾಸ್ ಜನಗಳಿಗೆ ಬಜೆಟಲ್ಲಿ ಆ್ಯಾವ್ರೇಜಲ್ಲಿ ಯಾರು ಬೇಕಾದ್ರೂ ತೊಗೋಬೋದು. ಈಗ ಹೊರಗಡೆ ಮಾರ್ಕೆಟಲ್ಲಿ 700 to 750 800ವರೆಗೂ ಮಟನ್ ರೇಟ್ ಇದೆ. 450 ಲೈವ್ ವೆಯ್ಟ್ ತೊಗೊಂಡ್ರೆ ಅವ್ರಿಗೆ 650ವರೆಗೂ ಮಟನ್ ಬೀಳುತ್ತೆ ಸರ್. ಒಂದು 3-4 ಅವರ್ ಮೇಯಿಸ್ತೀವಿ ಹೊರಗಡೆ, ಹಸಿ ಹುಲ್ಲು ಮೇಯಿಸ್ತೀವಿ. ಸಂಜೆ ಬಂದು ರಾಗಿ ಹುಲ್ಲು ಹಾಕ್ತೀವಿ, ಒಣ ಹುಲ್ಲು, ಮತ್ತು ರಾತ್ರಿ ಹೊತ್ತು ಜೋಳ ಹಾಕ್ತೀವಿ. ಇದು ಪ್ಯೂರ್ ಜವಾರಿ ನಾಟಿ ಮರಿ, ಎಲ್ಲ 1 ವರ್ಷದ ಮರಿ ಸರ್. 2 ಅಲ್ಲಲ್ಲಿ ಇದ್ದಾವೆ ಸರ್. ಒಂದು 65 ಮರಿ ಇದ್ದಾವೆ. ಮಟನ್ ಮಾಂಸ ಬಂದು ತುಂಬ ರುಚಿ ಬರುತ್ತೆ. ಎಲ್ಲರೂ ಲೈಕ್ ಮಾಡೋ ಅಂಥ ಮರಿ. ಈ ಮರಿಗೆ ನ್ಯಾಚುರಲ್ ಕೊಂಬಿದೆ, ಆ ಮರಿಗೆ ನ್ಯಾಚುರಲ್ ಕೊಂಬಿಲ್ಲ. ಇಲ್ಲ ಹಬ್ಬ ಮಾಡೋಗಿಲ್ಲ, ಆ ರೀತಿ ಏನಿಲ್ಲ ಸರ್. 2025ಗೆ ಬಕ್ರೀದ್ ಹಬ್ಬಕ್ಕಂತ ರೆಡಿ ಮಾಡಿದ್ದೀವಿ ಸರ್. ಸರ್ ಮಣಿಕಂಠ ಅಂತೇಳಿ, ಕುಮ್ರಿ ನಾರಾಯಣಪುರ, ತಳ್ಳಿಕಟ್ಟೆ ಪೋಸ್ಟ್, ಭದ್ರಾವತಿ. ಇದು ಬಂದು ನಮ್ಮದೆಲ್ಲ ನಾಟಿ ಮರಿ. ಬನ್ನಿ ನೋಡಿ ಬನ್ನಿ, ಗೊತ್ತಾಗುತ್ತೆ. ಯಾವುದು ಸರ್ ನಾಟಿ ಮರಿ ನೀವು ಸಾಕಿರೋದು? ಸರ್ ಇದು ದುರ್ಗದ ತಳಿ ಬಂದು ನಮ್ಮ ಪ್ಯೂರು ಹೊಸದುರ್ಗ ಚಿತ್ರದುರ್ಗದ ತಳಿ ಇದು. ಇದು ಪ್ಯೂರ್ ಜವಾರಿ ನಾಟಿ ಮರಿ. ಈಗ 2025ಗೆ ಬಕ್ರೀದ್ ಹಬ್ಬಕ್ಕಂತ ರೆಡಿ ಮಾಡಿದ್ದೀವಿ ಸರ್. ಎಲ್ಲ 1 ವರ್ಷದ ಮರಿ ಸರ್. 2 ಅಲ್ಲಲ್ಲಿ ಇದ್ದಾವೆ. ಎಲ್ಲ 2 ಅಲ್ಲಲ್ಲಿ ಇದ್ದಾವೆ. 2 ಅಲ್ಲಲ್ಲಿ ಹೆಚ್ಚು ಕಡಿಮೆ ಇದ್ದಾವೆ. ಎಷ್ಟು ಮರಿ ಇದ್ದಾವೆ ಸರ್? ಒಂದು 65 ಮರಿ ಇದ್ದಾವೆ. ನೀವು ಇವಾಗ ಈ ಮರಿನೇ ಆಯ್ಕೆ ಮಾಡ್ಕೊಬೇಕಂತ ಏನಕ್ಕೆ ಅನ್ಕೊಂಡ್ರಿ ಸರ್? ಇದು ಬಂದು ಪ್ಯೂರ್ ನಾಟಿ ತಳಿ ಸರ್. ಇದು ಎಲ್ಲ ವಾತಾವರಣಕ್ಕೂ ಅನುಕೂಲ ಇದೆ ಮತ್ತು ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ. ಮಟನ್ ಮಾಂಸ ಬಂದು ತುಂಬ ರುಚಿ ಬರುತ್ತೆ. ಇದು ಯಾವುದಂದರೆ ಜಲ್ದಿ ಕಾಯಿಲೆ ಬೀಳೋಲ್ಲ ಮತ್ತು ಮಾರ್ಕೆಟಿಂಗ್ ತುಂಬ ಈಸಿ ಇದೆ. ಎಲ್ಲರೂ ಲೈಕ್ ಮಾಡೋ ಅಂಥ ಮರಿ. ಬೇರೆ ಎಳಗ ಆಗ್ಬೋದು, ಬೇರೆ ಬಿಳಿ ಮರಿ ಆಗ್ಬೋದು, ಬೇರೆ ಡೆಕನಿ ಆಗ್ಬೋದು. ಇವನ್ನೆಲ್ಲ ಜನ ಜಾಸ್ತಿ ಎಲ್ಲರೂ ಲೈಕ್ ಮಾಡಲ್ಲ. ಲೈಕ್ ಮಾಡ್ತಾರೆ, ಆದರೆ ಎಲ್ಲರೂ ಲೈಕ್ ಮಾಡಲ್ಲ. ಇದನ್ನು ಯಾರು ಜರಿಯೋ ಅಂಥದ್ದಲ್ಲ, ಎಲ್ಲರೂ ಇಷ್ಟಪಡೋ ಅಂಥ ಮರಿ ಇದು. ಪ್ರತಿಯೊಂದು ಮರಿನೂ ಆಯ್ಕೆ ಮಾಡಿ ಎಲ್ಲಿಂದ ತೊಗೊಂಬಂದ್ರಿ? ಇದು ಸಂತೆಗಳಿಂದ ಆರಿಸಿ ತರೋದು ಸರ್. ಇದು ಪ್ರತಿಯೊಂದು ಮರಿನೂ ಸಂತೆಯಿಂದ ಆರಿಸಿರೋದು. ನಿಮ್ಮ ಆಯ್ಕೆ ಯಾವ ರೀತಿ ಇರುತ್ತೆ ಸರ್? ಸರ್ ಮರಿ ಉದ್ದ, ಎತ್ತರ, ಬೀಸಿರೋ ಮರಿ, ಒಳ್ಳೆ ಕ್ವಾಲಿಟಿ ಮರಿ ನೋಡಿ ತೊಗೊಬರ್ತೀವಿ ಸರ್ ನಾವು. ಸುಮಾರು ಇವಾಗ ಎಷ್ಟು ಮರಿ ಇದ್ದಾವೆ ನಿಮ್ಮ ಶೆಡ್ಡಲ್ಲಿ? ಈಗ ಒಂದು 65 ಮರಿ ಇದೆ. 65 ಮರಿ ಇದ್ದಾವೆ. ಇವಾಗ ಇವಕ್ಕೆಲ್ಲ ಮೇವು ಮತ್ತು ಕೈ ತಿಂಡಿ ಎಲ್ಲ ಏನೇನು ಕೊಡ್ತಿದ್ದೀರಾ ಸರ್? ಈಗ ಮೇಯಿಸ್ಕೊಬರ್ತೀವಿ. ಒಂದು 3-4 ಅವರ್ ಮೇಯಿಸ್ತೀವಿ ಹೊರಗಡೆ, ಹಸಿ ಹುಲ್ಲು ಮೇಯಿಸ್ತೀವಿ. ಸಂಜೆ ಬಂದು ರಾಗಿ ಹುಲ್ಲು ಹಾಕ್ತೀವಿ, ಒಣ ಹುಲ್ಲು, ಮತ್ತು ರಾತ್ರಿ ಹೊತ್ತು ಜೋಳ ಹಾಕ್ತೀವಿ. ರಾತ್ರಿ ಹೊತ್ತು ಜೋಳ ಹಾಕ್ತೀರಾ? ಜೋಳ. ಈಗ ಆಚೆ ಕಡೆ ಮೇಯ್ಕೊಂಡು ಬರೋದ್ರಿಂದ ಖರ್ಚೆಲ್ಲ ಯಾವ ರೀತಿ ಸೇವ್ ಆಗುತ್ತೆ? ಮತ್ತು ಮರಿಲಿ ಟೇಸ್ಟ್ ಬರೋದಿದ್ರೆ ಸರ್? ಆಚೆ ಕಡೆ ಓಡಾಡೋದ್ರಿಂದ ಮರಿ ಬಂದು ಸ್ಟಿಫ್ನೆಸ್ ಬರುತ್ತೆ, ಗಟ್ಟಿ ಬರುತ್ತೆ ಮರಿ. ಈ ಮನೇಲಿ ಕೂತ್ಕೊಂಡು, ಈ ಶೆಡ್ಡಲ್ಲೇ ಕೂತ್ಕೊಂಡು ಒಂದೇ ಕಡೆ ಮೇಯೋದ್ರಿಂದ ಮರಿ ಓಡಾಡಿರೋದಿಲ್ಲ, ಚೆನ್ನಾಗಿ ಗಟ್ಟಿ ಬರೋದಿಲ್ಲ ಮಾಂಸ. ಈ ಹೊರಗಡೆ ಓಡಾಡೋದ್ರಿಂದ ಸ್ಟಿಫ್ನೆಸ್ ಬರುತ್ತೆ ಮರಿಯಲ್ಲಿ ಟೇಸ್ಟಲ್ಲಿ ಡಿಫ್ರೆನ್ಸ್ ಬರುತ್ತೆ. ನೀವು ಇವಾಗ ಬಕ್ರೀದ್ ಹಬ್ಬಕ್ಕೆ ಬ್ಯಾಚ್ ಮಾಡಿ ಸಾಕಿದ್ದೀನಿ ಅಂತ ಹೇಳಿದ್ರಿ. ಹೌದು. ಬಕ್ರೀದ್ ಹಬ್ಬಕ್ಕೆ ಮರಿ ಅಂದರೆ ಯಾವ ರೀತಿ ಇರಬೇಕು, ಯಾವ ರೀತಿ ಆಯ್ಕೆ ಮಾಡ್ತಾರೆ ಅವ್ರ ಹಬ್ಬಕ್ಕೆ? ಸರ್ ಇದು ಬಕ್ರೀದ್ ಹಬ್ಬಕ್ಕೆ ಮಿನಿಮಮ್ 1 ವರ್ಷದ ಮರಿ ಇರಬೇಕು ಸರ್. ಅದು ಹೆಲ್ತಿಯಾಗಿ ಬೆಳೆದಿರಬೇಕು ಒಂದು, ಮತ್ತು ಯಾವುದೇ ಗಾಯಗಳಾಗಿರಬಾರ್ದು, ಯಾವುದೇ ಕೋಡ್ ಮುರಿದಿರೋದಾಗಲಿ, ಯಾವುದೇ ಒಳಗಡೆ ಗಾಯಗಳಾಗಲಿ, ಮತ್ತು ಯಾವುದೇ ಜ್ವರ ಇರಬಾರ್ದು ಮರಿಗೆ. ಮರಿ ಹೆಲ್ದಿಯಾಗಿರಬೇಕು. ಇದು ಇವೆಲ್ಲ ಚೆಕ್ ಮಾಡ್ತಾರೆ ಸರ್ ಮರಿ. ನೀವು ಇವಾಗ 2 ಅಲ್ಲ ಅಥವಾ ಅಲ್ಲಾಗಿದೆ ಅಂತ ಹೇಳಿದ್ರಿ. ನೀವು ತಂದಾಗ ಎಷ್ಟು ದಿವಸ ಆಗಿತ್ತು ಮರಿಗೆ? ಏನು ಏಜ್ ಆಗಿತ್ತು? ಬಂದು 3 ತಿಂಗಳು ಮರಿ ನಾವು ತಂದಿದ್ದು. ಈಗ ತಂದು ಆಗಲೇ ನಮ್ಮದು 10 ತಿಂಗಳು ಆಗ್ತಾ ಬರ್ತಾ ಇದೆ. ಈಗ ಈ ಮರಿಗೆ ಬೇಡಿಕೆ ಇದೆ ಅಂತ ಹೇಳಿದ್ರಿ ನೀವು. ಈ ಮರಿಗೆ ಎಲ್ಲೆಲ್ಲಿ ಬೇಡಿಕೆ ಇದೆ ಮತ್ತು ಈ ಮರಿನ ಏನಕ್ಕೆ ಅಷ್ಟು ಇಷ್ಟಪಡ್ತೀವಿ? ಇಲ್ಲೇ ಲೋಕಲಲ್ಲಿ ಹೋಗುತ್ತೆ ಸರ್. ಕರಿ ಮರಿ ಅಂದರೆ ಈ ಕರಿ ನಾಟಿ ಮರಿಗಳು ಇಲ್ಲೇ ಲೋಕಲಲ್ಲೆಲ್ಲ ಹೋಗುತ್ತೆ. ನಿಮ್ಮ ಪ್ರಕಾರ ಒಂದು ಮರಿನ ಆಯ್ಕೆ ಮಾಡಬೇಕು ಅಂತಂದರೆ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆಯದು ಸರ್? ಇದು ಲೈವ್ ವೆಯ್ಟ್ ತೊಗೊಂಡ್ರೆ ತುಂಬ ಒಳ್ಳೆಯದು ಸರ್. ಜೆನ್ಯೂನ್ ತೂಕ ಇರುತ್ತೆ. ಈಗ ಸುಮ್ಮನೆ ನಾವು ಮರಿನ ಏನು ಮಾಡ್ತೀವಿ, ಹೊಟ್ಟೆ ದಪ್ಪ ಇರುತ್ತೆ, ಮೇಯಿಸಿರ್ತಾರೆ, ಸಂತೆಗಳಲ್ಲಿ ಹೋಗೋದು, ಈ ಹೊಟ್ಟೆ ತುಂಬ ಜೋಳ ತಿನ್ನಿಸಿರ್ತಾರೆ, ಮರಿ ಸೈಜ್ ಕಾಣುತ್ತೆ. ಸೈಜ್ ಕಂಡಾಗ ಅವರು ಅಂದಾಜು ಹಾಕ್ತಾರೆ, ಇಷ್ಟು ಮಟನ್ ಬೀಳ್ಬೋದು ಅಂತೇಳಿ. ಅವ್ರ ಅಂದಾಜಿಗೂ ಅಲ್ಲಿ ಕುಯ್ದಾಗ ಇದು ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಲೈವ್ ವೆಯ್ಟ್ ತೊಗೊಂಡ್ರೆ ಸರ್, ಒಂದು ಮರಿ 35 kg ಇದೆ ಅಂದರೆ 11 to 12 kgs ವೇಸ್ಟೇಜ್ ಹೋಗುತ್ತೆ. 11ರಿಂದ 12 kg ವೇಸ್ಟ್ ಇರುತ್ತೆ ಸರ್. ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಮಟನ್ ಸಿಗುತ್ತೆ. ಹಾಗಾಗಿ ನೀವು ಲೈವ್ ವೆಯ್ಟ್ ಯಾವುದೇ ಕಾರಣಕ್ಕೂ ಲೈವ್ ವೆಯ್ಟ್ ತೊಗೊಂಡ್ರೆ ಲಾಭ ಇದೆ ಸರ್. ಯಾರೇ ಗೊತ್ತಿಲ್ಲದೆ ಇರೋರು, ಇದಕ್ಕೆ ಕಸುಬು ಗೊತ್ತಿರೋರೇ ಹಬ್ಬ ಮಾಡಬೇಕು ಅಂತೇನಿಲ್ಲ. ಈಗ ಏನು ಗೊತ್ತಿಲ್ಲದೆ ಇರೋರು ಬರ್ತಾರೆ, ಅವರು ನಾವು ಯಾವ ರೀತಿ ಹಬ್ಬ ಮಾಡೋದು, ಯಾವ ರೀತಿ ತೊಗೊಳ್ಳೋದು, ಮರಿಯ ಸೆಲೆಕ್ಷನ್ ಯಾವ ರೀತಿ ಮಾಡೋದು ನಮಗೆ ಗೊತ್ತಿಲ್ಲ. ಇದು ಎಷ್ಟು ಮಟನ್ ಬೀಳುತ್ತೆ ಅಂತ ಗೊತ್ತಿಲ್ಲ, ಇದೆಷ್ಟು ವರ್ತಿದೆ ಅಂತ ಗೊತ್ತಿಲ್ಲ, ಇದಕ್ಕೆ ಏನು ದುಡ್ಡು ಕೊಡಬೇಕು ಅಂತ ಗೊತ್ತಿರಲ್ಲ, ಅವರಿಗೆ ಏನು ರೇಟ್ ಕೊಡಬೇಕು ಅಂತ ಗೊತ್ತಿರಲ್ಲ. ಅವ್ರು ಯಾರನ್ನೋ ಕರ್ಕೊಬರ್ತಾರೆ, ಅವರಿಗೆ ಗೊತ್ತಿಲ್ಲದೆ ಇರೋದು ಮೋಸ ಹೋಗ್ತಾರೆ. ಹಾಗಾಗಿ ಸುಮ್ಮನೆ ಆ ರೀತಿ ಮೋಸ ಹೋಗೋದಕ್ಕಿಂತ ಸ್ಕೇಲ್ ಮೇಲೆ ಇಡ್ತೀವಿ, ತೂಕ ಮಾಡ್ತೀವಿ. ತೂಕ ಏನಿರುತ್ತೆ ತೂಕದ ಲೆಕ್ಕಾಚಾರದಲ್ಲಿ ತೊಗೊಳ್ತೀವಿ. ಅವರಿಗೆ ಮಟನ್ ಇಷ್ಟು ಬೀಳುತ್ತೆ ಅಂತ ಹೇಳ್ಬಿಡ್ತೀವಿ. 11ರಿಂದ 12 kg ಸರ್. ನಮ್ಮ ಕುರಿಗಳು ಅಂತಲ್ಲ, ನೀವು ಯಾವುದೇ ಕುರಿ ಕಟ್ ಮಾಡಿ 11ರಿಂದ 12 kg ನೀವು ಎಲ್ಲೇ ತೊಗೊಳ್ಳಿ, ನಮ್ಮ ಶೆಡ್ಡಲ್ಲೇ ಅಂತಲ್ಲ, ನೀವು ಎಲ್ಲೇ ಸಂತೆಯಲ್ಲಿ ತೊಗೊಳ್ಳಿ, ಎಲ್ಲೇ ತೊಗೊಳ್ಳಿ. ಆದರೆ ನಿಮಗೆ ಸಂತೆಗಳಲ್ಲಿ ತೂಕ ಕೊಡೋಲ್ಲ. ಏನಂದರೆ ಅವ್ರು ಯಾವ ವೇಟ್ ಮಿಷಿನ್ ಇಟ್ಕೊಳ್ಳಲ್ಲ, ಏನು ಇಟ್ಕೊಳ್ಳಲ್ಲ. ನಿಮಗೆ ಈ ನಮ್ಮ ಫಾರಮ್ಗಳಲ್ಲಿ ನಾವು ತೂಕ ಕೊಡ್ತೀವಿ. ಫಾರಮ್ ಮರಿ ಅಂದರೆ ಇವು ಒಳಗಡೆ ಮೇಯ್ದಿರೋವಲ್ಲ, ಹೊರಗಡೆ ಮೇಯ್ದೆ ಅಡ್ಡಾಡಿರೋವು. ಹಾಗಾಗಿ ಫ್ಯಾಟಿನ ಅಂಶ ತುಂಬ ಕಡಿಮೆ ಇರುತ್ತೆ.
ಒಳಗಡೆನೇ ಕೂರಿಸಿ ಒಳಗಡೆನೇ ನಾವು ಫುಡ್ ಹಾಕಿ ಒಳಗಡೆನೇ ಇರೋದ್ರಿಂದ ಬರೀ ಫ್ಯಾಟ್ ಮಾತ್ರ ಬಂದಿರಲ್ಲ. ಫ್ಯಾಟ್ ಆಲ್ಮೋಸ್ಟ್ ಅಲ್ಲಿ ಬಿಸಿಲಲ್ಲಿ ತಿರುಗಾಡೋದ್ರಿಂದ ಫ್ಯಾಟ್ ಇರಲ್ಲ, ಮಾಂಸ ತುಂಬ ರುಚಿ ಇರುತ್ತೆ. ಈಗ ಇದು ಬಂದು ಮರಿಗಳು ಬಂದು ಆ್ಯಾವ್ರೇಜು ಈಗ ತುಂಬ ದೊಡ್ಡ ಮರಿ 30,000 40,000 ಆ ರೀತಿ ಇಲ್ದಲೆ ಮಿಡಲ್ ಕ್ಲಾಸ್ ಜನಗಳಿಗೆ ಬಜೆಟಲ್ಲಿ ಆ್ಯಾವ್ರೇಜಲ್ಲಿ ಯಾರು ಬೇಕಾದ್ರೂ ತೊಗೋಬೋದು. ಈಗ ಹೊರಗಡೆ ಮಾರ್ಕೆಟಲ್ಲಿ 700 to 750 800ವರೆಗೂ ಮಟನ್ ರೇಟ್ ಇದೆ. 450 ಲೈವ್ ವೇಟ್ ತೊಗೊಂಡ್ರೆ ಅವ್ರಿಗೆ 650ವರೆಗೂ ಮಟನ್ ಬೀಳುತ್ತೆ ಸರ್. ಅವ್ರಿಗೆ 11 to 12 kgs ಮಟನ್ನು ವೇಸ್ಟೇಜ್ ಹೋಗುತ್ತೆ ಕುರಿಯಲ್ಲಿ, ಒಂದು ಮರಿಯಲ್ಲಿ ವೇಸ್ಟೇಜ್ ಹೋದರೆ ಅವ್ರಿಗೆ ಒಂದು 600 to 650 ರೂಪಾಯಿ ಮಟನ್ ಬೀಳುತ್ತೆ ಸರ್. ಜೆನ್ಯೂನಾಗಿ ಒಳ್ಳೆ ಕ್ವಾಲಿಟಿ ಮರಿ ತೊಗೊಂಡೋಗಿ ಆರಾಮಾಗಿ ಹಬ್ಬ ಮಾಡಿ ಅದರಲ್ಲಿ ಉಳಿಸ್ಕೋಬೋದು ಸರ್. ಯಾವುದೇ ರೀತಿ 10 ರೂಪಾಯಿನೂ ಲಾಸ್ ಆಗಲ್ಲ, ಅದು ನಾವು ಗ್ಯಾರಂಟಿ ಕೊಡ್ತೀವಿ. ಸರ್ ಇವಾಗ 65 ಮರಿ ಇದೆ ಅಂತ ಹೇಳಿದ್ರೆ ನಿಮ್ಮ ಶೆಡ್ಡಲ್ಲಿ. ಹೌದು. ಈಗ ಅವರು ನೋಡಿ ಈಗ ಬೇಗನೆ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಿಮ್ಮ ಶೆಡ್ಡಲ್ಲೇ ಏನಾದರೂ ಅದನ್ನು ಇಟ್ಕೊಂಡು ಇದು ಮಾಡ್ತೀರಾ ಸರ್? ನಾವು ಈಗ ನಮ್ಮ ಬುಕ್ಕಿಂಗ್ ಬಂದು ಮಾಡ್ಕೊಂಡು ಹೋದರೆ ಅಡ್ವಾನ್ಸ್ ಪೇ ಮಾಡಿದ್ರೆ ನಮಗೆ ಅವ್ರ ಹತ್ರ ನಾವೇನು ಎಕ್ಸ್ಟ್ರಾ ಚಾರ್ಜಸ್ ಕೇಳೋದಿಲ್ಲ. ಯಾವಾಗ ತೊಗೊಂಡೋಗ್ತಾರೋ ಆ ತೊಗೊಂಡೋಗೋ ಟೈಮಲ್ಲಿ ಲೈವ್ ವೇಟ್ ಮಾಡ್ತೀವಿ. ಆ ಟೈಮಲ್ಲಿ ಏನು ತೂಕ ಇರುತ್ತೋ ಅದ್ರ ಅಮೌಂಟ್ ತೊಗೊತೀವಿ ಅಷ್ಟೇ ಹೊರತು ಇಲ್ಲ ನಾವು ಅವ್ರು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ಇಲ್ಲ ಯಾವ್ದಾರು ಚಾಯ್ಸ್ ಮಾಡಿದ್ದಾರೆ ಅದು ಮರಿ ಚೆನ್ನಾಗಿದೆ ಅಂತೇಳಿ ಅದಕ್ಕೆ ಎಕ್ಸ್ಟ್ರಾ ರೇಟ್ ಹೇಳೋದು, ಅವ್ರಿಗೆ ಇಷ್ಟ ಆದಮೇಲೆ ನಾವು ಅವರಿಗೆ ಡಿಮ್ಯಾಂಡ್ ಮಾಡೋದು ಆ ರೀತಿ ಎಲ್ಲ ಏನಿಲ್ಲ. ಎಲ್ಲ ಮರಿಗೂ ಒಂದೇ ರೇಟೇ. ಅವ್ರು ಬಂದು ಫಸ್ಟ್ ಯಾವ್ದು ಅವ್ರಿಗೆ ಇಷ್ಟ ಇದೆ ಅದನ್ನು ಚಾಯ್ಸ್ ಮಾಡಿಕೊಂಡ್ರೆ ಅವರಿಗೆ ಅದೇ ರೇಟಿಗೆ ಈಗ 450 ರೂಪಾಯಿ ಏನು ಹೇಳ್ತಾ ಇದ್ದೀವಿ ತೂಕ ಅದೇ ರೇಟಿಗೆ ಕೊಡ್ತೀವಿ ಸರ್. ಏನು ಕ್ಯಾಮ್ರಾ ಮುಂದೆ ಏನು ಹೇಳ್ತಾ ಇದ್ದೀವಿ ಅದೇ ರೇಟಿಗೆ ಕೊಡ್ತೀವಿ ಸರ್. ಇವಾಗ ಈ ಮರಿಗೆ ಕೊಂಬಿದೆ, ಇದಕ್ಕೆ ಕೊಂಬಿಲ್ಲ, ಆಯ್ಕೆ ಮಾಡೋದ್ರಲ್ಲಿ ಏನಾದರೂ ಕೊಂಬಿರಬೇಕು ಅಂತ ಹೇಳಿದ್ರೆ ಸರ್ ಆ ರೀತಿ ಏನೂ ಇಲ್ಲ ಸರ್. ಇನ್ನೊಂದು ನಮ್ಮಲ್ಲಿ ಮರಿಯಲ್ಲಿ ಯಾವುದಕ್ಕೆ ಕೊಂಬು ಕಿತ್ತಿಲ್ಲ ಸರ್. ನ್ಯಾಚುರಲಾಗಿ ಏನು ಬಂದಿದೆ ಅದೇ ಬಂದಿದೆ. ಈ ಮರಿಗೆ ನ್ಯಾಚುರಲಾಗಿ ಕೊಂಬಿದೆ, ಆ ಮರಿಗೆ ನ್ಯಾಚುರಲ್ ಕೊಂಬಿಲ್ಲ. ಹಾಗಾಗಿ ಕೊಂಬಿಲ್ಲದೆ ಇರೋ ಮರಿ ಕುರ್ಬಾನಿಗೆ ಮಾಡೋಂಗಿಲ್ಲ, ಇಲ್ಲ ಹಲಾಲ್ ಮಾಡೋವಾಗಿಲ್ಲ, ಇಲ್ಲ ಹಬ್ಬ ಮಾಡೋವಾಗಿಲ್ಲ, ಆ ರೀತಿ ಏನಿಲ್ಲ ಸರ್. ಮರಿ ಬಂದು ಆರೋಗ್ಯವಾಗಿರಬೇಕು, ಕರೆಕ್ಟಾಗಿ ಬೆಳೆದಿರಬೇಕು, ಒಳ್ಳೆ ಏಜ್ ಆಗಿರಬೇಕು, ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಏನು ರಿಕ್ವೈರ್ಮೆಂಟ್ ಇಲ್ಲ ಸರ್. ಅದರಲ್ಲಿ ಮರಿ ಹೆಲ್ದಿ ಆಗಿರಬೇಕು, ಏನು ಕಾಯಿಲೆಗಳು ಇರಬಾರ್ದು. ಕೊಂಬು ಸಣ್ಣದಿದೆ ಇಲ್ಲ ಕೊಂಬು ದೊಡ್ಡದಿದೆ ಅದೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ ಸರ್. ಕೊಂಬು ನೋಡೋದು ಯಾವುದೇ ರೀತಿ ಇದಿಲ್ಲ ಸರ್, ಅವ್ರ ಚಾಯ್ಸ್ ಅಷ್ಟೇ. ಅದು ಮಸ್ಟ್ ಆ್ಯಂಡ್ ಶುಡ್ ಏನಿಲ್ಲ. ಮರಿ ಹಬ್ಬಕ್ಕೆ ಕೊಳ್ಳಕ್ಕೆ ಬರೋರು ಹಲ್ ಬಗ್ಗೆ ಏನಾದ್ರು ಜಾಸ್ತಿ ವಿಚಾರಿಸ್ತಾರಾ ಸರ್? ಹಲ್ ಬಗ್ಗೆ ವಿಚಾರಿಸ್ತಾರೆ, ಆದರೆ ಹಲ್ಲು ಮಾಡಿರಲೇಬೇಕು ಅಂತೇನಿಲ್ಲ. ಈಗ ಈ ಮರಿ ಬಂದು ಮೆಚ್ಯೂರ್ ಆಗಿದೆ, ಇದು ಸಾಕು, 1 ವರ್ಷದ ಮರಿ ಇದು. ಇಷ್ಟು 1 ವರ್ಷದ ಮರಿ ಇದ್ದರೆ ನಡೆಯುತ್ತೆ. ತೀರಾ ಎಳೆ ಮರಿ ಇರಬಾರ್ದು ಅನ್ನೋದಕ್ಕೆ ಒಂದು ಕಾರಣ ಹಲ್ ಮಾಡಿರಬೇಕು ಅಂತ ಕೇಳ್ತಾರೆ. ಹಲ್ ಮಾಡೋ ಕಂಡೀಷನಲ್ಲಿದ್ದು ಇಲ್ಲ ಹಲ್ ಬಿದ್ದಿದ್ರೆ ಸಾಕೋದು. ಒಂದು 2 ಹಲ್ ಮರಿ ಬಂದು ತೀರಾ ಬಲ್ತು ಇರಲ್ಲ, ತೀರಾ ಎಳೆದು ಇರಲ್ಲ, ಮಟನ್ಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಒಳ್ಳೆ ಟೇಸ್ಟ್ ಇರುತ್ತೆ ಸರ್. ಈಗ ಮರಿಗಳು ಹಬ್ಬಕ್ಕೆಲ್ಲ ರೆಡಿ ಇದ್ದಾವೆ, ಕೊನೆಯದಾಗಿ ಏನಾದರೂ ಜಾಸ್ತಿ ತಗೊಳ್ಳೋರಿಗೆ ಡಿಸ್ಕೌಂಟು ಅಥವಾ ಬೇರೆ ಇನ್ನೇನಾದ್ರು ಆಫರ್? ಸರ್ ಕೊಡ್ತಾ ಇರೋ ರೇಟೇ ನಾವು ಎಲ್ಲರಿಗಿಂತ ಕಮ್ಮಿ ಕೊಡ್ತಾ ಇದ್ದೀವಿ. ಮತ್ತು ಅವರು ಆ ಚಾಯ್ಸ್ ಯಾವ್ದಾರು ಇರುತ್ತೆ, ಶೆಡ್ ಒಳಗೆ ಹತ್ತಿ ಅವ್ರು ಯಾವ್ದು ಮುಟ್ಟಿ ತೋರಿಸ್ತಾರೋ ಅದು ವ್ಯಾಪಾರ ಆಗಿಲ್ಲ ಅಂದರೆ ಅದು ಅವ್ರಿಗೆ ಕೊಡ್ತೀವಿ ಸರ್. ಇದು ಮಾತ್ರ ಕೊಡ್ತೀವಿ, ಅದು ಮಾತ್ರ ಕೊಡಲ್ಲ, ಇಲ್ಲ ಇದು ಸಪ್ರೇಟಾಗಿ ಇಟ್ಟಿದ್ದೀವಿ, ಇದು ರೇಟ್ ಜಾಸ್ತಿ ರೇಟ್ ಕಡಿಮೆ, ಆ ರೀತಿ ಏನು ಯಾರಿಗೂ ಪಾರ್ಶಾಲಿಟಿ ಇಲ್ಲ ಸರ್. ಯಾರೇ ಬರಲಿ ಅವ್ರು ಏನು ಫಸ್ಟ್ ಬಂದರೆ ಅವ್ರು ಯಾವ್ದು ಬರುತ್ತೋ ಅದು ಚಾಯ್ಸ್ ಮಾಡ್ಕೊಬೋದು. ಇನ್ನೊಬ್ರಿಗೆ ವ್ಯಾಪಾರ ಆದಮೇಲೆ ಅದು ಕೊಡೋದಿಲ್ಲ, ಇನ್ನೊಬ್ರು ಅಡ್ವಾನ್ಸ್ ತೊಗೊಂಡ್ಮೇಲೆ ಇನ್ನು ತೋರಿಸೋದಿಲ್ಲ. ಅದು ಅವರು ಯಾವ್ದು ಮರಿ ತೋರಿಸ್ತಾರೋ ಆ ರೇಟಿಗೆ ನಾವು ಕೊಡ್ತೀವಿ ಸರ್.